ಸಮೃದ್ಧ ಕರ್ನಾಟಕ ನಿರ್ಮಾಣದ ಕನಸಿನೊಂದಿಗೆ ಕೆಆರ್ಎಸ್ ಪಕ್ಷವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಆನೇಕಲ್ ತಾಲೂಕಿನಾದ್ಯಂತ ಪಕ್ಷ ಸೇರ್ಪಡೆ ಅಭಿಯಾನವನ್ನ ನಡೆಸಲಾಯಿತು. ಕೆಆರ್ಎಸ್ ಪಕ್ಷದ ಆನೇಕಲ್ ಘಟಕದ ಅಧ್ಯಕ್ಷ ವಿಜಯ ರೆಡ್ಡಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವು ನಡೆಯಿತು. ಇಂದು ಆನೇಕಲ್ ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಮನೆ ಮನೆಗೆ ತೆರಳಿ ಅಂಗಡಿ ಮುಂಗಟ್ಟುಗಳಿಗೆ ಭೇಟಿ ನೀಡಿ ಪಕ್ಷದ ಸದಸ್ಯತ್ವವನ್ನ ವಿತರಿಸಲಾಯಿತು. ಮೊಬೈಲ್ ಮೂಲಕ ಸದಸ್ಯತ್ವ ನೋಂದಣಿ ಪ್ರಕ್ರಿಯೆಯನ್ನ ನಡೆಸಲಾಯಿತು. ಈ ಅಭಿಯಾನದಲ್ಲಿ ನೂರಾರು ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಉತ್ಸಾಹದಿಂದ ಭಾಗವಹಿಸಿದರು. ದೊಮ್ಮಸಂದ್ರ ಗ್ರಾಮದಲ್ಲಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮದ ಜೊತೆಗೆ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಾಣದ ಕುರಿತು ಸಭೆಗಳನ್ನ ನಡೆಸಲಾಯಿತು. ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡಲಾಯಿತು ಎಂದು ಅಧ್ಯಕ್ಷ ವಿಜಯ ರೆಡ್ಡಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣ ನಮ್ಮ ಪಕ್ಷದ ಮುಖ್ಯ ಗುರಿಯಾಗಿದೆ ಎಂದರು. ಪಕ್ಷದ ಸಂಘಟನೆಗಾಗಿ ಜನರಿಂದ ದಣಿಗೆ ಸಂಗ್ರಹಿಸಲಾಯಿತು. 100ರಿಂದ 1000 ರೂಪಾಯಿಗಳವರೆಗೆ ದಣಿಗೆ ನೀಡಿದ ಸಾರ್ವಜನಿಕರು ಪಕ್ಷ ಕಟ್ಟಲು ಸಹಕರಿಸಿದರು. ಈ ಕುರಿತು ಮಾತನಾಡಿದ ವಿಜಯ ರೆಡ್ಡಿ, ಭ್ರಷ್ಟ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಎಲ್ಲ ಇಲಾಖೆಗಳಲ್ಲಿನ ಭ್ರಷ್ಟಾಚಾರವನ್ನ ಮಟ್ಟ ಹಾಕಲು ನಮ್ಮ ಪಕ್ಷ ಬದ್ಧವಾಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷವು ಅಧಿಕಾರಕ್ಕೆ ಬಂದರೆ ಭ್ರಷ್ಟಾಚಾರ ಮುಕ್ತ ಕರ್ನಾಟಕವನ್ನ ನಿರ್ಮಿಸಿ ಎಲ್ಲರಿಗೂ ಸಮಾನ ಅವಕಾಶಗಳನ್ನ ಒದಗಿಸಲಾಗುವುದು ಎಂದು ಹೇಳಿದರು. ಈ ಕಾರ್ಯಕ್ರಮವು ಪಕ್ಷದ ಕಾರ್ಯಕರ್ತರಲ್ಲಿ ಹೊಸ ಹುರುಪನ್ನು ತುಂಬಿದೆ. ಕ್ಯಾಶ್ ಆಗಿ ಕೊಟ್ಬಿಡು, ಹೋಗ್ಲಿ. ಡೊನೇಷನ್ ಅದು ಡೊನೇಷನ್ ಬಿಡು, ಡೊನೇಷನ್ ಹಾಕಿಲ್ಲ, ₹100 ಸ್ಕ್ಯಾನ್ ಹಾಕ್ಬಿಡು ಮೆಂಬರ್ಶಿಪ್ಗೆ. ಯಾವನೋ ಇನ್ನೊಬ್ಬ ಗೆಲ್ತಾನೆ, ಇನ್ನೊಬ್ಬ ಸೋಲ್ತಾನೆ. ಸೋಲು ಗೆಲುವು ಸಹಜ ಅಂದ್ಬಿಟ್ಟು ಪ್ರಾಮಾಣಿಕ ನಿಂತಿರೋನಿಗೆ ನೀವು ಮೋಸ ಮಾಡಬೇಡಿ. ನೀವು ಹಾಕೋ ಒಂದು ಹಕ್ಕು ತನ್ನ ಪ್ರಾಮಾಣಿಕತೆ ಮತ್ತು ಈ ಸಂವಿಧಾನವನ್ನ, ನಮ್ಮ ಸುತ್ತಮುತ್ತಲಿರೋ ಒಂದು ವಾತಾವರಣವನ್ನ ಒಳ್ಳೆ ರೀತಿಯಲ್ಲಿ ನಿರ್ಮಾಣ ಆಗಬೇಕು ಅಂದರೆ ನೀವು ಹಾಕೋ ಪ್ರತಿ ಮತನೂ ಪ್ರಾಮಾಣಿಕತೆ ಇದ್ದಿರುವಂತೆ ಒಂದು ಒಳ್ಳೆಯ ಸಮಾಜವನ್ನ ನಾವು ಕಟ್ಟಬಹುದು ಅನ್ನುವಂಥ ನಿಮ್ಮ ಗುರಿ ಭ್ರಷ್ಟನ ಸದೆ ಬಡಿಯೋದೇ ನಿಮ್ಮ ಕೆಲಸ. ಆಮೇಲೆ ಭ್ರಷ್ಟ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡೋದಂತ ನಿಮ್ಮ ಗುರಿ ಸರ್? ಅಲ್ಲ, ಇದು ಒಂದು ರೀತಿಲಿ ಹೆಚ್ಚು ಆಗಿ, ಯಾಕಂದರೆ ನಾವು ಎಲ್ಲ ರೀತಿಲೂ ನಾವು ಒಂದು ಒಳ್ಳೆ ವಾತಾವರಣ ನಿರ್ಮಿಸಬೇಕು. ಎಲ್ಲ ಜನ ರಾಜಕಾರಣಕ್ಕೆ ಬರಬೇಕು, ಸೇವೆ ಸಲ್ಲಿಸಬೇಕು ಅನ್ನೋದು ನಮ್ಮ ಉದ್ದೇಶ. ಆದರೆ ನಾವು ನೋಡ್ತಾ ಇದ್ದಷ್ಟು ನಮ್ಮ ಕಣ್ಣಿಗೆ ಕಾಣಿಸ್ತಿರೋದು ಭ್ರಷ್ಟಾಚಾರ. ಯಾಕಂದರೆ ಸರ್ಕಾರದ ಜನರ ತೆರಿಗೆ ದುಡ್ಡಲ್ಲಿ ಇವರು ಸಂಬಳ ಪಡೆದು ಇವರು ಭ್ರಷ್ಟಾಚಾರ ಮಾಡ್ತಿದ್ದಾರೆ. ಯಾಕಂದರೆ ಅವ್ರಿಗೆ ಸಂಬಳ ಕೊಡ್ತಾ ಇದ್ದೀವಿ, ಜನರಿಗೆ ಸೇವೆ ಕೊಡಬೇಕಾಗಿರುವಂಥ ಅಧಿಕಾರಿಗಳನ್ನೇ ಭ್ರಷ್ಟರಾಗ್ತಾ ಇದ್ದಾರೆ. ಒಂದು ನಿಗದಿತ ಸಮಯದಲ್ಲಿ ನಾವೇ ಮಾಡ್ಕೊಂಡಿರೋ ನಿಗದಿತ ಸಮಯದಲ್ಲಿ ಆಗಬೇಕಾಗಿದ್ದ ಕೆಲಸ ಕಾರ್ಯಗಳಾಗ್ತಾ ಇಲ್ಲ. ಈಗ ಪೊಲೀಸು ವ್ಯವಸ್ಥೆ ವಿರುದ್ಧನೂ ನಾವು ಯಾಕಂದರೆ ಎಷ್ಟೊಂದು ನಾವು ಧ್ವನಿ ಎತ್ತಾ ಇದ್ದೀವಿ ಅಂದರೆ ಅಲ್ಲಿ ಆಗ್ತಾ ಇರುವಂಥದ್ದು ನಮಗೆ ಜನಸಾಮಾನ್ಯರಿಗೆ ಆಗ್ತಾ ಇರುವಂಥ ಅಲ್ಲಿ ಮೂಲಭೂತವಾಗಿ ಸಿಗಬೇಕಾಗಿಂಥದ್ದು. ಈಗ ನಾವು ಸ್ನೇಹಜೀವಿ ಪೊಲೀಸ್ ಠಾಣೆಗಳು ಅಂತೀವಿ, ಎಲ್ಲೂ ಸ್ನೇಹಜೀವಿ ಆಗಿಲ್ಲ. ಒಂದು ಅವರನ್ನು ಕರೆದು ಅವ್ರ ಸಮಸ್ಯೆಯನ್ನು ಕೇಳಿ ಅದಕ್ಕೆ ಏನು ಪರಿಹಾರ ಕೊಡಬೇಕು ಅನ್ನೋದಕ್ಕಂಥ ಪೊಲೀಸ್ ಠಾಣೆಗಳು ಮಾಡ್ತಾ ಇಲ್ಲ. ಯಾಕಂದರೆ ಇಲ್ಲಿ ರಾಜ್ಯ ಪಂಚಾಯಿತಿಗಳು ದುಡ್ಡನ್ನು ಲೂಟಿ ಮಾಡುವಂಥದ್ದು, ಬಂಗಾರಗಳನ್ನು ಕದಿಯುವಂಥದ್ದು, ಕಬ್ಬಣ ಕದಿಯುವಂಥದ್ದು, ಇವೆಲ್ಲವನ್ನ ಕೆಲವು ಪೊಲೀಸ್ ಇಲಾಖೆಯೇ ತನ್ನ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಅವರೇ ಮಾಡಿಸ್ತಾ ಇದ್ದಾರೆ. ಈ ಸಮಾಜಕ್ಕೆ ಗೂಂಡಾಗಳಾಗಿರ್ಬೋದು. ನೀವು ಈಗ ನಾನು ಒಂದಷ್ಟು ಆನೇಕಲ್ ತಾಲೂಕಲ್ಲಿ ಒಂದಷ್ಟು ನಾನು ಕಂಡಂತೆ ಕಾಲೇಜ್ ಹುಡುಗರು ಇನ್ನೂ ಅವರು 16-17 ವರ್ಷ ಗಾಂಜಾ ಕೇಸ್ಗಳಲ್ಲಿ ಸಿಕ್ಕಾಕೊಂತಾರೆ. ಯಾಕೆ ಕಂಪ್ಲೇಂಟ್ ಕೊಡೋಕೆ ಹೋದರೆ ಅವ್ನು ಮೊತ್ತಲ್ಲಿರ್ತಾನೆ ಸರ್, ಅವ್ರು ಏನು ಮಾಡೋಕ್ಕಾಗಲ್ಲ ಅಂತಾರೆ. ಈ ವ್ಯವಸ್ಥೆ ಏನಾಗಿದೆ, ಗಾಂಜಾ ಅನ್ನೋದು ಮುಂಚೆ ನಾವೆಲ್ಲ ಯಾವ ರೀತಿ ಸರ್ ಕಬ್ಬಣ ಕದಿಯೋದು, ಚಿನ್ನ ಕದಿಯೋದು, ಯಾವ ರೀತಿ ಕದ್ದು ಕಬ್ಬಣ ಇವರು ಪೊಲೀಸು ರಿಕವರಿ ಮಾಡಿಕೊಂಡು ಅದ್ರ ಮೇಲೆ ನೀವು ದೂಷಣೆ ಮಾಡಿರೋದು ಪೊಲೀಸ್ ಮೇಲೆ ಯಾವ ರೀತಿ ಸರ್? ಖಂಡಿತ. ಈಗ ನಾನು ಒಂದು ಕಂಪ್ಲೇಂಟ್ ಕೊಟ್ಟಾಗ ಇಷ್ಟು ಬಂಗಾರ ಹೋಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಾಗ ಆ ಬಂಗಾರ ರಿಕವರಿ ಆಗಬೇಕಾಯ್ತು ಸಂಪೂರ್ಣವಾಗಿ. ನೀವು ಅಷ್ಟು ಕಂಪ್ಲೇಂಟಲ್ಲಿ ಇಲ್ಲ, ನೀವು ಕೊಟ್ಟಿರೋ ದೂರ ತಂಪಾಗಿರಬೇಕು. ನಾನು ಅರ್ಧ kg ಬಂಗಾರ ಹೋಗಿದ ಮೇಲೆ ನನಗೆ ಅರ್ಧ kg ರಿಕವರಿ ಆಗಬೇಕಾಯ್ತು. ಅಲ್ಲಿ 50 ಗ್ರಾಮ್ ಕೊಟ್ಟು ಸೆಟಲ್ಮೆಂಟ್ ಮಾಡ್ತಾರೆ ಅಂದರೆ ಈ ವ್ಯವಸ್ಥೆಯನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೊತಾ ಇದ್ದಾರೆ ಅಂದರೆ, ಈಗ ನಾನು ಒಂದಷ್ಟು ಜನ ನಾವು ಫೋನ್ ಮಾಡಿ ಕೇಳಿದೆ, ಯಾಕೆ ನೀವು ಅಷ್ಟು ಕಂಪ್ಲೇಂಟ್ ಕೊಡು 50 ಗ್ರಾಮಿಗೆ ನೀವು ಸೆಟಲ್ಮೆಂಟ್ ಮಾಡ್ಕೊಂಡ್ರೆ ನೀವು ಹೆಂಗೆ ವಾಪಸ್ ತಗೊಂಡಿವಿ ಅಂತ. ಸರ್ ಪೊಲೀಸ್ ಸರ್ ನಾವೇನು ಮಾಡೋಕ್ಕಾಗಲ್ಲ ಅನ್ನೋದು. ಇನ್ನೊಂದಷ್ಟು ಜನ ನಮಗೆ ದೂರು ಕೊಟ್ಟರು. ಕಂಪ್ಲೇಂಟ್ ಒಂದು 7 ಟನ್ ಕಬ್ಬಿಣವನ್ನು ಕದ್ದಿರುವಂಥದ್ದು ವಿಡಿಯೋ ಸಾಕ್ಷಿ ಸಮೇತ ಅವ್ನು ಹಿಡಿದು ಕಟ್ಟಾಕಿರ್ತಾರೆ. ಆದರೂ ಸಹ ಅವ್ರೇನು ಮಾಡ್ತಾರೆ, ಅವ್ರು ಕರ್ಕೊಂಡೋಗಿ ಸ್ಟೇಷನಲ್ಲಿ ಅವರು CC ಕ್ಯಾಮ್ರಾ ವಿಡಿಯೋಗಳೆಲ್ಲ ಫೋಟೇಜ್ ಎಲ್ಲ ಡಿಲೀಟ್ ಮಾಡಿ ಅವ್ರನ್ನ ಬಿಟ್ಟು ಕಳಿಸ್ತಾರೆ. ಈ ಹೆಂಗಿದೆ ವ್ಯವಸ್ಥೆ ಹೆಂಗಂದ್ರೆ ಅಂದ್ರೆ ಗುಜರಿ ಅಂಗಡಿಯಲ್ಲಿ ಶಾಮೀಲಾಗಿದ್ದಾರೆ ಪೊಲೀಸರು. ಅಲ್ಲ,
ಅಲ್ಲ, ಅವರೇ ಆಗ್ತಾ ಇದಾರೆ ಈಗ.